ಕೇಳಿಸ್ಕೊಂಡ? ಸರಿ ಬಿಡು, ಇನ್ನೇನು? ಹೌದು, ನೀನ್ ಏನ್ ಕೇಳಿಸ್ಕೊಂಡೋ ನಾನು ಅದನ್ನೇ ಹೇಳಿದ್ದು. ಆ ನಕ್ಷತ್ರನ ಜೀವನನ ಚಿಂದಿ ಚಿಂದಿ ಮಾಡ್ದೆ ನನಗ್ ನೆಮ್ಮದಿ ಇಲ್ಲ. ಏಯ್, ಎಷ್ಟೇ ಧೈರ್ಯ ನಿನ್ಗೆ? ನಕ್ಷತ್ರನ ಜೀವನನೇ ಹಾಳು ಮಾಡ್ತೀಯ? ಅವಳ ತಂಟೆಗೆ ಏನಾದ್ರು ನೀನ್ ಹೋದ್ರೆ ತಂಗಿ ಅಂತಾನೂ ನೋಡಲ್ಲ, ಒಂದ್ ಗತಿ ಕಾಣಿಸ್ಬಿಡ್ತೀನಿ, ಹುಷಾರ್. ನೀನ್ ತಂಗಿ ಅಂದ್ರು ಅಷ್ಟೇ ಬಿಟ್ರಷ್ಟೇ, ನನಗೆ ಯಾವ ಡಿಫ್ರೆನ್ಸು ಇಲ್ಲ. ನಿನ್ನಂತ ಲೋಕಲ್ಗೆ ತಂಗಿ ಅನ್ನಿಸ್ಕೊಳ್ಳೋ ಆಸೆನೂ ಇಲ್ಲ ನನಗೆ. ಏನೇ ಅಂದೆ ನೀನು? ಲೋಕಲ್ಲ? ಹೌದು ಕಣೆ, ನಾನು ಲೋಕಲ್ಲೇ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇದೇ ಗಲ್ಲಿನಲ್ಲಿ. ಆದ್ರೆ ನೀನ್ ಯಾವ ಊರಿಗೆ ಮಹಾರಾಣಿನಮ್ಮ? ನಿಂದು ಇದೇ ಗತಿನೇ. ನೀನು ಭೀಮಣ್ಣನ ವಟಾರದ ತುಕಾರಾಮ್ ಮಗಳೇನೆ, ಯಾರೋ 100 ಎಕರೆ ಗದ್ದೆ ತೋಟ ಇರೋ ಪಟೇಲನ್ ಮಗಳಲ್ಲ, ನೆನಪಿರ್ಲಿ. ಈ ಸೃಷ್ಟಿ ಮಾತ್ರ ಸೂಪರು. ಶ್ವೇತಂಗ್ ಇವಳೇ ಸರಿ. ಏ ಸೃಷ್ಟಿ, ಬಿಡ್ಬೇಡ ಬಿಡ್ಬೇಡ, ವಾಂಚು 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 ಇವಳಿಗೆ ಕೊಬ್ಬೆಲ್ಲ ಕರಗ್ಲಿ. ನಾನು ಈ ಕೊಂಪೆಗೆ ಬಂದ್ರು ನನ್ನ ಸ್ಟ್ಯಾಂಡರ್ಡ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಈ ತರ ಶೋಕಿ ಬಟ್ಟೆ ಹಾಕಿದ ಮಾತ್ರಕ್ಕೆ ನೀನೇನ್ ದೊಡ್ಡ ರಾಣಿ ಆಗ್ಬಿಡಲ್ಲ. ಈ ಬಟ್ಟೆನೂ ಆರತಿ ಅಮ್ಮ ಭಿಕ್ಷೆ ಅಂತ ಪೆಟ್ಕೆಲ್ ಕೊಟ್ಟು ಕಳ್ಸಿದ್ರು ಅವತ್ತು ನಿನ್ಗೆ. ಏನೋ ಪಾಪ ಹೆಣ್ಣು ಹುಡುಗಿನ ಹಾಗೆ ಕಳಿಸ್ಬಾರ್ದು ಅಂತ. ಏಯ್, ಕೈಯೆಲ್ಲ ತೋರಿಸಿ ಮಾತಾಡ್ದ ನನ್ನ ಹತ್ರ ಇಟ್ಕೋಬೇಡ. ನೀನೇನಾದ್ರೂ ನಕ್ಷತ್ರನ ತಂಟೆಗೆ ಹೋಗಿದ್ಯಾ ಅಂತ ಗೊತ್ತಾಗ್ಬೇಕಂತೆ ಕೈ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ. ಮಜಾ ಬರ್ತಿದೆ. ಅಕ್ಕ ತಂಗಿ ಫೈಟಿಂಗ್, ಇವರಿಬ್ರು ಜುಟ್ಟು ಹಿಡ್ಕೊಂಡು ಕಿತ್ತಾಡೋ ಸೀನ್ ಒಂದ್ ಬಾಕಿ. ಆಂಟಿ ಕಾಲ್ ನೀವ್ತಾ ಇದ್ದಾರೆ, ಬಹುಶಃ ತುಂಬಾ ನೋವ್ತಿದೆ ಅಂತ ಅನ್ಸ್ತಿದೆ. ನಾನು ಒತ್ಕೊಡ್ತೀನಿ ಅಂತ ಕೇಳಿದೆ, ಅದಕ್ಕೆ ಅವ್ರು ಬೇಡ ಅಂತ ಹೇಳಿದ್ರು. ನನ್ನ ಹತ್ರ ಸೇವೆ ಮಾಡಿಸ್ಕೊಳ್ಳೋಕೆ ಮುಜುಗರ ಅಂತ ಅನ್ಸುತ್ತೆ. ನೀನ್ ಯಾಕೆ ಮಾಡ್ತೀಯ ಮಿಲ್ಲಿ? ಇಲ್ಲಿದ್ದಾಳಲ್ಲ ಎಮ್ಮೆ ತಿಮ್ಮಿ, ಇವಳು ಮಾಡ್ತಾಳೆ. ನಡಿಯ ಮಸಾಜ್ ಮಾಡು. ಅಮ್ಮ, ನಿನ್ ಕಾಲು ಆರಾಮಾಗಿ ಇಟ್ಕೊಂಡು ಕೂತ್ಕೋ, ಇವಳು ಮಸಾಜ್ ಮಾಡ್ತಾಳೆ. ಅಪ್ಪ, ನನಗೇನು ನೋವಿಲ್ಲ, ಸುಮ್ಮನೆ ಇರು. ನೋವಿದ್ರು ಇಲ್ಲ ಅಂತಾನೆ ನೀನು ಹೇಳೋದು, ನನಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ಹೊತ್ತು ಮಸಾಜ್ ಮಾಡಲಿ, ಏನೂ ಆಗಲ್ಲ. ಕಾಲ ಹತ್ರ ಕುತ್ಕೊಂಡು ಮಸಾಜ್ ಮಾಡು. ಮಸಾಜ್ ಮಾಡು, ಕುತ್ಕೋ. ಸೃಷ್ಟಿ, ನೀನು ಯಾಕೆ ಇವಳ ಜೊತೆ ಹೇಗೆ ನಡ್ಕೊಳ್ತಿದ್ಯಾ? ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಕಣೆ. ನೋಡು, ಯಾರಿಗೂ ಯಾವುದಕ್ಕೂ ಬಲವಂತ ಮಾಡಬಾರ್ದು, ಅದರಿಂದ ಏನು ಲಾಭ ಇಲ್ಲ ಕಣೆ. ಬಲ್ವಂತಾನೋ ಮತ್ತೊಂದು. ಇವಳಿಗೆ ಹೀಗೆ ಹೇಳಿದ್ರೇನೆ ಅಮ್ಮ ಅರ್ಥ ಆಗೋದು, ಇಲ್ಲ ಅಂದ್ರೆ ಕೊಪ್ತಾಳೆ. ಮತ್ತೆ ನಾಟಕ ಶುರು ಹಚ್ಕೊಂಡಿದ್ದಾಳೆ. ಇವಳನ್ನಂತೂ ಸುಮ್ಮನೆ ಬಿಡಲ್ಲ. ಏಯ್, ಏನ್ ಸುಮ್ಮನೆ ಕುತ್ಕೊಂಡಿದ್ಯಾ? ಮಸಾಜ್ ಮಾಡು. ಇರ್ಲಿ ಬಿಡು, ನೀನ್ ಸುಮ್ಮನೆ ರಮ್ಮ ಮಾಡೆ. ಏಯ್, ಏನ್ ಹೇಳ್ತಾ ಇದ್ಯಾ? ಯಾವ ಪ್ರಾಣ ಬೇಕು ನಿನ್ಗೆ? ನಿಂದು ಚಂದ್ರಶೇಖರ್, ನನಗೆ ನಿನ್ ಮಗ್ಳಿಗೆ ಏನು ಮಾಡಬಾರ್ದು, ಅವಳು ತಂಟೆಗೆ ಹೋಗ್ಬಾರ್ದಂದ್ರೆ ನೀನ್ ಸಾಯ್ಬೇಕು. ಅವಳು ಬದಲು ನಿನ್ನ ಬಲಿ ಕೊಟ್ಕೋ. ಆಗ್ಲೇ ಕೇಳಿದ್ನಲ್ಲ ಸ್ವಿಮ್ಮಿಂಗ್ ಬರುತ್ತಾ ಅಂತ, ಅದಕ್ಕೆ ನಿನ್ ಸಾವಿಗೆ ಜಾಗ ಆಗಿರೋದು. ನಿನ್ ಮಗಳು ಉಳಿಸ್ಕೊಳ್ಳೋದಕ್ಕೆ ನೀನೇ ಇಲ್ಲಿಂದ ಜಿಗಿತ್ಸಾಯಿ. ನಿನ್ ಮಗಳಿಗೋಸ್ಕರ ನೀನೇ ಪ್ರಾಣ ತಗೊಂಡು ಹರಿ ಮಿಸ್ಟರ್ ಚಂದ್ರಶೇಖರ್, ಕಮಾನ್ ಜಂಪ್. ಹಾರೋ, ಹಾರಿ ನಿನ್ ಮಗಳು ಎಷ್ಟು ಪ್ರೀತಿಸ್ತೀಯ ಅಂತ ತೋರ್ಸು. ಹಾರೋ. ಇಲ್ಲ, ನಾನು ಹಾರಲ್ಲ. ಯಾಕಾರಲ್ಲ? ನನ್ನ ಮಗಳ ನನ್ನ ಜೀವಕ್ಕಿಂತ ಹೆಚ್ಚು, ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಂದೆ. ಹಾರೀಗ ನೀನ್ ಸತ್ರೆ ನಿನ್ ಮಗಳನ್ನ ಸುಮ್ಮನೆ ಬಿಟ್ಬಿಡ್ತೀನಿ. ಏಯ್, ನನ್ನ ಮುಂದೆ ನೀನು ಬಚ್ಚ ಏನಂತ ತಿಳ್ಕೊಂಡಿದ್ಯಾ ನಿನ್ನ? ನೀನು ಹಾರಬೇಕು ಅಂತ ಹೇಳಿದ್ರೆ ನಾನು ಹಾರ್ಬಿಡ್ಬೇಕಾ? ಒಂದು ವೇಳೆ ನಾನು ಹಾರಿದ್ರು ನಾನು ಹೋದ್ಮೇಲೆ ನನ್ನ ಮಗಳಿಗೇನು ತೊಂದರೆ ಮಾಡಲ್ಲ ಅಂತ ಯಾವ ಗ್ಯಾರಂಟಿ? ಇದು ಗ್ಯಾರಂಟಿ ಕೊಟ್ಕೊಂಡು ಕೂತ್ಕೊಳ್ಳೋ ಟೈಮ್ ಅಲ್ಲ. ನಿನಗೆ ನಿನ್ನ ಮಗಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಪ್ರೂವ್ ಮಾಡೋ ಟೈಮ್. ಅದನ್ನ ನಾನು ನಿನ್ನ ಮುಂದೆ ಪ್ರೂವ್ ಮಾಡೋ ಅಗತ್ಯ ಇಲ್ಲ.
ಹಾಗಾದ್ರೆ ನನ್ನ ಮಗಳನ್ನ ಬಿಟ್ಬಿಡು ಅಂತ ನನ್ನ ಹತ್ರ ಬಂದು ಬೇಡ. ಮೊದಲು ಅವಳನ್ನ ಮುಗಿಸ್ತೀನಿ. ಅವಳು ಸಾವು ನೋಡಿದ್ಮೇಲೆ ನೀನು ಜಾಸ್ತಿನ ಬದುಕಲ್ಲ. ಕೊರ್ಗಿ ಸತ್ತೇ ಹೋಗ್ತೀಯ. ನಿನ್ನ ಪರವಾಗಿಲ್ವೇ, ವಯಸ್ಸಾದ್ರೂ ಪೌರುಷ ಜಾಸ್ತಿನೇ ಇದೆ. ನೆಕ್ಸ್ಟ್ ನಿನ್ನ ಮಗಳನ್ನ ಉಳಿಸ್ಕೊಳ್ಳೋದಕ್ಕೆ ಕೊನೆಯದಾಗ ಒಂದು ಅವಕಾಶ ಕೊಟ್ಟೆ. ನಿನಗೆ ಬೇಡ ಅಂದ್ರೆ ಅವಳೇ ಫಸ್ಟ್ ಮುಗಿಸ್ತೀನಿ. ಹೇಯ್, ನನ್ನ ಮಗಳು ಚೆನ್ನಾಗೇ ಇರ್ತಾಳೆ. ಆದ್ರೆ ಇವತ್ತು ನೀ ನನ್ನ ಕೈಗೆ ಸಿಕ್ಕಿದ್ಯಾ. ಇವತ್ತು ನಿನಗೊಂದು ಗತಿ ಕಾಣಿಸ್ದೆ ನಾನು ಬಿಡಲ್ಲ. ನಿನ್ನ ಮನೆ ಅಡ್ರೆಸ್ ಹೇಳು, ನಿನ್ನ ಹೆಣ ಪಾರ್ಸಲ್ ಮಾಡಕ್ ಬೇಕಾಗುತ್ತೆ. ಯಾರ ಮನೆಗೆ ಯಾರ ಹೆಣ ಬರುತ್ತೆ ಅಂತ ನಾನು ನೋಡ್ತೀನಿ. ಹೆದರ್ಕೊಬೇಡ ಚಂದ್ರಶೇಖರ್, ನನ್ನ ಕೈ ಬಿಡಲ್ಲ. ನೀನ್ ಬದುಕಬೇಕು, ನಿನಗೇನೂ ಆಗಲ್ಲ. ನಿನ್ನ ನಿಟ್ಟು ಬೇಗ ಸಾಯ್ತಿದ್ರೆ ಮಜಾ ಇರಲ್ಲ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ನನಗೆ ನಿನ್ ಪ್ರಾಣ ಮುಖ್ಯ ಅಲ್ಲ, ನಿನ್ ಮಗಳದು. ಅವಳು ಬೇಕು ನನಗೆ. ಅವಳ ಸಾಯ್ತು ನನಗೆ ನೆಮ್ಮದಿ ಇಲ್ಲ. ಅವಳ ಹೆಣನ ಮುಂದೆ ಎತ್ಕೊಂಡು ನೀನ್ ತುರ್ಗಿ ಸಾಯ್ಬೇಕು. ಹಾಗೆ ಮಾಡ್ಬೇಡ, ಅವಳನ್ನ ಬಿಟ್ಬಿಡು. ಅವಳು ಚೆನ್ನಾಗಿರ್ಲಿ. ಅದೇಗಾಗುತ್ತೆ? ನಾನು ಸಾಯ್ತೀನಿ, ಅವಳನ್ನ ಬಿಟ್ಬಿಡು. ಆಗ್ಲೇ ಅದೆಲ್ಲ ಆಗಲ್ಲ ಅಂದೆ, ತುಂಬಾ ಮಾತಾಡ್ದೆ. ಬೇಡ CS, ನೀನ್ ಸಾಯ್ಬಾರ್ದು, ನೀನ್ ಬದುಕ್ಬೇಕು. ನಿನ್ ಮಗಳ ಸಾಮ್ನ ನೆನ್ಸ್ಕೊಂಡು ಕೊರ್ಗಿ ಇನ್ನೂ ಸುಮಾರು ವರ್ಷ ಬದುಕ್ಬೇಕು. ಆಗ್ಲೇ ನನಗೆ ನೆಮ್ಮದಿ. ಪ್ಲೀಸ್ ಹಾಗೆ ಮಾಡ್ಬೇಡ ದಮ್ಮಯ್ಯ, ನನ್ನ ಮಗಳನ್ನ ಬಿಟ್ಬಿಡು. ಕರೆಕ್ಟ್ ಟೈಮಿಗೆ ಬಂದಿದ್ಯಾ. ಇನ್ನೊಂದು 7 ನಿಮಿಷ ಲೇಟ್ ಆಗಿದ್ರೆ ನೀನ್ ಬಂದಿರೋದು ವೇಸ್ಟ್ ಆಗಿರೋದು. ನಾನೇನ್ ಮಾಡಿಲ್ಲಪ್ಪ, ನಿಮ್ಮಪ್ಪನೇ ಮಾತ್ಗೂ ನನ್ನ ಮಗಳಂದ್ರೆ ಉಸಿರು, ಮಗಳಂದ್ರೆ ಪ್ರಾಣ ಅಂತಿದ್ದ. ಅವಳಿಗೋಸ್ಕರ ಪ್ರಾಣನೇ ಆಯ್ತು ಕೊಡು ಅಂದೆ, ಅಷ್ಟಿಗೆ ಎಗರೇ ಬಿಟ್ಟ. ನೀನು ಆರಿದ್ಯಾ? ಅಪ್ಪ ಮಗಳಿಬ್ರು ಜಲಕ್ರೀಡೆ ಆಡಿ ನನ್ನ ಮೇಲೆ ನಿಂತ್ಕೊಂಡು ನೋಡ್ತೀನಿ. ಫೋನ್ ಮಾಡ್ತಿದ್ದಾನೆ. ಹಲೋ, ನಿನಗೆ ಸ್ವಿಮ್ಮಿಂಗ್ ಬರುತ್ತಾ? ಏನು ಸ್ವಿಮ್ಮಿಂಗ್ ಬರುತ್ತಾ ಅಂದೆ. ಅದೆಲ್ಲ ನಿನ್ಗೆ ಯಾಕೆ? ಹೇಳಿದ್ದಕ್ಕೆ ಉತ್ತರ ಕೊಡು. ಬರೀ ಸ್ವಿಮ್ಮಿಂಗ್ ಅಲ್ವೋ, ನಿನ್ ಕೈಗೆ ಸಿಕ್ಕಿದ್ರೆ ಬಾರ್ಸೋಕ್ಕೂ ಬರುತ್ತೆ. ಆದ್ರೆ ಏನ್ ಮಾಡೋದು, ನೀನ್ ಹೇಳಿ ತರ ಓಡೋಗ್ತೀಯಲ್ವಾ. ನಾನು ಪಕ್ಕದಲ್ಲೇ ಕೂತ್ರು ನನ್ನ ಹಿಡಿಯಕ್ಕಾಗ್ಲಿಲ್ಲ. ನನ್ನನ್ನು ದೂರ ಬೇಡ. ಎನಿವೇಸ್ ಲೀವ್ ಇಟ್. ನಾನು ಹೇಳೋ ಕಡೆ ಬಾ. ನಾನು ಎಲ್ಲಿಗೂ ಬರಲ್ಲ. ನಿಮ್ಮಪ್ಪ ಉಳಿಬೇಕು ಅಂದ್ರೆ ಬಂದೇ ಬರ್ತೀನಿ. ಏನು ಹೇಳ್ತಿದ್ಯಾ? ಅಪ್ಪನ್ಗೇನಾಯ್ತು? ಏನೋ ಮಾಡಿದೆ? ಬಂದ್ರೆ ನಿಂಗೆ ಗೊತ್ತಾಗುತ್ತೆ. ಪಾಪಿ, ನಮ್ಮಪ್ಪನ್ಗೇನ? ಮೊದಲು ಹೊರಡು. ಹಾ, ಈ ವಿಷಯ 3ನೇವ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು. ಭೂಪತಿ ಪೊಲೀಸ್ ಅಂತ ಎಲ್ಲ ಬಿಟ್ಟು ಒಬ್ಬಳೆ ಬಾ. ನಿಮ್ಮಪ್ಪ ಜೀವಂತ ಹೋಗ್ಬೇಕಂದ್ರೆ ಒಬ್ಬಳೆ ಬಾ, ಇಲ್ಲ ಪೊಲೀಸ್ ಕರ್ಕೊಂಬಾ. ಅವನ್ ಹೆಣ ಎತ್ಕೊಂಡು ಹೋಗೋದಕ್ಕೆ. ಅಮ್ಮ, ಈ ಶ್ವೇತಾ ಡೇ ಬೈ ಡೇ ಹೆಚ್ಕೊಂತಿದ್ದಾಳೆ. ಅವಳ ಬೆನ್ನಿಂದ ಯಾರೋ ಇದ್ದಾರೆ ಅಂತ ಅನ್ನಿಸ್ತಿದೆ. ನಿನ್ನೆ ಮೊನ್ನೆವರೆಗೂ ಕಮಕ್ ಗಿಮಕ್ ಅಂತ ಇದ್ದವಳು ಇವಾಗ ಮೆರೀತಿದ್ದಾಳು ಗೊತ್ತಾ. ಕಾನ್ಫಿಡೆನ್ಸ್ ಜಾಸ್ತಿ ಆದಂಗಿದೆ. ಆಮೇಲೆ ನಕ್ಷತ್ರದ ಫೋಟೋ ಎಲ್ಲ ಹರಿದಾಕಿ ಅವಳ ಜೀವನನ ಹಾಳು ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಏನೋ ಹೊಸ ಪ್ಲಾನ್ ನಡೀತಿದೆ. ನಂಗೇನೋ ಆ CS ಡೇಂಜರಲ್ಲಿ ಇದ್ದಾನೆ ಅಂತ ಅನ್ನಿಸ್ತಿದೆ. ಅದಕ್ಕೆ ಇವಳಿಗೆ ಇಷ್ಟೊಂದು ಧೈರ್ಯ. ಅವನು ಹೋದ್ರೆ ಇವಳನ್ನ ಹಿಡಿಯೋರು ಯಾರೂ ಇಲ್ಲ ಅಂತ. ನಾನಿದ್ದೀನಲ್ಲ. ನೀನು ಇದೆಯಾ, ಆದ್ರೆ ಅದು ಅವಳಿಗೆ ಗೊತ್ತಿಲ್ವೇ. CS ಹೋದ್ರೆ ಎಲ್ಲ ಪ್ರಾಬ್ಲಮ್ಮು ಹೋದಂಗೆ ಅಂತ ಅನ್ಕೊಂಡಿದ್ದಾಳೆ.
ಅಮ್ಮ ನಕ್ಷತ್ರನ್ ತೊಂದರೆ ಕೊಟ್ಟೋನು ಮತ್ತೆ ಇವಳು ಕೈ ಜೋಡಿಸಿದ್ದಾರೆ ಅಂತ ಅನ್ನಿಸ್ತಿದೆ. ಇಲ್ಲಾಂದ್ರೆ ಅವಳಿಗೆ ಇಷ್ಟೆಲ್ಲ ಧೈರ್ಯ ಎಲ್ಲಿಂದ ಬರ್ತಿತ್ತು? ಮುದ್ರಕೊಂಡು ಸೈಡಿಗೆ ಇರ್ತಿದ್ಲು. ಆದ್ರೆ ಸಡನ್ ಆಗಿ ಚಿಗುರುಕೊಂಡಿದ್ದಾಳೆ. ಅಮ್ಮ ಆ ವಿಲನ್ನು ಮತ್ತೆ ಇವಳು ಕೈ ಜೋಡಿಸಿದ್ದಾರೆ ಅಂತ ನನಗೆ ಅನುಮಾನ. ಹಾಗೇನಾದ್ರೂ ಆಗಿದ್ರೆ ಒಳ್ಳೇದೇ ಆಯ್ತಲ್ಲ. ಇವಳನ್ ಬೆನ್ ಹತ್ತಿದ್ರೆ ಅವನು ಸಿಗ್ತಾನೆ ಅಲ್ವಾ? ಎಸ್, ಅವನ್ ಯಾರು ಅಂತ ತುಂಬಾ ತಲೆ ಕೆಡ್ಸ್ಕೊಂಡಿದ್ವಿ. ಅವನೇನಾದ್ರೂ ಶ್ವೇತನ್ ಜೊತೆ ಟೀಮ್ ಆಗಿದ್ರೆ ಒಳ್ಳೇದೆ. ಅವನನ್ನ ಹಿಡಿಯೋದಕ್ಕೆ ದಾರಿ ಸಿಗತ್ತೆ. ಹಾಗೇನಾದ್ರೂ ಇದ್ರೆ ನಾನ್ ನೋಡ್ಕೋತೀನಿ. ಹಾಮ, ಹಾಗೆ ನನಗ್ ಗೊತ್ತಿಲ್ಲದೆ ನೀನೇನಾದ್ರೂ ಮಾಡಕ್ ಹೋದ್ಯೋ ಪರಿಣಾಮ. ಇಲ್ಲ 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 ಅಮ್ಮ, ಒಂದ್ಸತಿ ಹಾಗಾಯ್ತು ಅಂತ ನಾನು ಪದೇ ಪದೇ ಮಾಡಲ್ಲ ಅಮ್ಮ. ನಂಗೆ ಅರ್ಥ ಆಗಿದೆ. ನೀನು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ನನ್ನ ಮೇಲೆ ಡೌಟ್ ಪಡ್ಬೇಡ. ಗುಡ್. ಹಾಮ ಅಮ್ಮ, ಇಲ್ಲಿ ಯಾರೋ ಬರ್ತಿದ್ದಾರೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ವೆರಿ ಗುಡ್ ನಕ್ಷತ್ರ. ಅದು ಸಿಎಸ್ ಮಗಳಂತ ಮೇಲಕ್ಕೇನೋ ತಂದೆ, ಆದ್ರೆ ಮೇಲಕ್ಕೆ ಹೋಗಿರೋ ಔಷಧನ ಹೇಗ್ ಕಳಿಸ್ತೀಯೋ ಅದೇ ಚಾಲೆ. ಅಪ್ಪ ನಾನ್ ಬಂದಿದ್ದೀನಿ ಅಪ್ಪ, ನಿಮ್ಮ ಮಗನ್ ಬಂದಿದ್ದೀನಿ ಅಪ್ಪ, ನಕ್ಷತ್ರ ಬಂದಿದ್ದೀನಿ ಅಪ್ಪ, ನೋಡಿಪ್ಪ. ಒಂದ್ 2 ನಿಮಿಷ ಮುಂಚೆ ಬಂದಿದ್ರೆ ಇಟ್ಕೋಬೋದಿತ್ತು. ಏನೋ ಎಷ್ಟು ನೀರ್ ಕುಡಿದಾನು, ಉಸಿರು ಇದೆಯೋ ಇಲ್ವೋ ಒಂದು ಗೊತ್ತಿಲ್ಲ.